ಭಾರತದ ಉತ್ತಮ ಮುಖ್ಯಮಂತ್ರಿ ಯಾರು? ರಾಜ್ಯಗಳ ಮಧ್ಯದಲ್ಲಿ ಆಯ್ಕೆ ಕೊಟ್ಟಿದ್ದು ಭಾರತದ ಉತ್ತಮ ಮುಖ್ಯಮಂತ್ರಿ ಯಾರು? ಯೋಗಿ ಆದಿತ್ಯನಾಥ್ ಅಂತ 40% ಜನ ಹೇಳ್ತಾರೆ. ಅರವಿಂದ್ ಕೇಜ್ರಿವಾಲ್ ಉತ್ತಮ ಮುಖ್ಯಮಂತ್ರಿ ಅಂತ 22% ಜನ ಹೇಳ್ತಾರೆ. ಮಮತಾ ಬ್ಯಾನರ್ಜಿ ಉತ್ತಮ ಮುಖ್ಯಮಂತ್ರಿ ಅಂತ 9% ಜನ ಹೇಳ್ತಾ ಇದ್ದಾರೆ. ಫೈನಲಿ ನಂಬರ್ಸ್ 543 ಲೋಕಸಭಾ ಕ್ಷೇತ್ರ ಇದೆ. 273ರಲ್ಲಿ ಗೆದ್ದಂಥವರು ಅಧಿಕಾರಕ್ಕೆ ಬರ್ತಾರೆ. NDA ಮೈತ್ರಿಕೂಟ 286ರಲ್ಲಿ ಗೆಲ್ಲುತ್ತೆ ಅಂತ ಇಂಡಿಯಾ ಟುಡೇ ಸಿ ವೋಟರ್ ಸಮೀಕ್ಷೆ ಹೇಳ್ತಾ ಇದೆ. 273 ಮ್ಯಾಜಿಕ್ ನಂಬರ್. ಈಗ ಚುನಾವಣೆ ನಡೆದರೆ 286ರಲ್ಲಿ NDA ಗೆಲ್ಲುತ್ತೆ. ಸರಳ ಬಹುಮತಕ್ಕಿಂತ ತುಂಬ ಏನು ಜಾಸ್ತಿ ಬರೋದಿಲ್ಲ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದ್ದು. ಅಜಗಜಾಂತರ ವ್ಯತ್ಯಾಸ. ಇಂಡಿಯಾ ಟಿವಿ ಸಮೀಕ್ಷೆಗೂ ಇವರಿಗೂ ಅಜಗಜಾಂತರ ವ್ಯತ್ಯಾಸ. ಇಂಡಿಯಾ ಟಿವಿ ಸಮೀಕ್ಷೆ 350 ಕ್ರಾಸ್ ಮಾಡಿತ್ತು, ಇಫ್ ಐ ಆಮ್ ನಾಟ್ ರಾಂಗ್. ಈ ಸಂಖ್ಯೆ 350 ಕ್ರಾಸ್ ಮಾಡಿತ್ತು. ಇವರು ಹೇಳ್ತಾ ಇದ್ದಾರೆ 286ರಲ್ಲಿ ಗೆಲ್ತಾರೆ ಅಂತ. UPA 146ರಲ್ಲಿ ಗೆಲ್ಲುತ್ತೆ. ಆ್ಯಕ್ಚುಲಿ ಈ ನಂಬರ್ ಕಾಂಗ್ರೆಸ್ಗೆ ದೊಡ್ಡ ಬೂಸ್ಟ್ ಇದೆ, ಅಂದರೆ ಮಾರಲ್ ಬೂಸ್ಟ್ ಕೊಡುತ್ತೆ. ಈ ಎಲೆಕ್ಷನ್ ನಡೆದ್ರೆ ಒಂದು ಹತ್ತತ್ರ 150 ಗೆಲ್ತೀವಲ್ಲ ಅಂತ. ಇಂಡಿಯಾ ಟಿವಿ ಸಮೀಕ್ಷೆಯಲ್ಲಿ 90 ಬಂದಿತ್ತು. 90. ಇದು 362 ಕೊಟ್ಟಿದ್ರು, ಇದು 90 ಕೊಟ್ಟಿದ್ರು. 97. UPA 97 ಅಂದಿತ್ತು ಇಂಡಿಯಾ ಟುಡೇ. ಇಂಡಿಯಾ ಟಿವಿ, ಇಂಡಿಯಾ ಟುಡೇ ಹೇಳ್ತಾ ಇದೆ 146 ಅಂತ. NDA ಮೈತ್ರಿಕೂಟ 286 ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಟಿವಿ ಸಮೀಕ್ಷೆ 362 ಅಂತಿತ್ತು. ಇತರೆ NDAನೂ ಅಲ್ಲ, UPAನೂ ಅಲ್ಲ, ಉಳಿದ ವಿರೋಧ ಪಕ್ಷಗಳಿದಾವಲ್ಲ, ಅವರು 111 ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಟಿವಿ ಈ ಸಂಖ್ಯೆಯನ್ನು 84 ಅಂತ ಹೇಳಿತ್ತು. ಫೈನಲ್ ನಂಬರ್ಸ್. ಇವರು 2014 336 ಬಂದಿತ್ತು NDA. 2019 353 ಆಯಿತು. 2022 ಇದೇ ವರ್ಷ ಜನವರಿಯಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಇಂಡಿಯಾ ಟುಡೇ ಅವರು. ಆವಾಗ 296, ಆವಾಗ ಚುನಾವಣೆ ನಡೆದಿದ್ರು 296. 2022 ಜನವರಿಯಿಂದ 2022 ಆಗಸ್ಟ್ ತನಕ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಜನಪ್ರಿಯತೆ ಕಡಿಮೆಯಾಗಿದೆ. ಆವಾಗಿನಕ್ಕೆ ಕಂಪೇರ್ ಮಾಡಿದರೆ ಈಗ 10 ಸ್ಥಾನ ಕಡಿಮೆಯಾಗಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ಸು ಜಾಸ್ತಿ ಆಗಿದೆ, UPA ಜಾಸ್ತಿ ಆಗಿದೆ, ಇತರೆ ಕೂಡ ಕಡಿಮೆಯಾಗಿದೆ. ರಾಜ್ಯವಾರುನಲ್ಲಿ ಕರ್ನಾಟಕವನ್ನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಈಗ ಲೋಕಸಭಾ ಚುನಾವಣೆ ನಡೆದರೆ BJP ಎಷ್ಟು ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಇತರೆ ಎಷ್ಟು ಗೆಲ್ತಾರೆ ಅಂತ ವೆರಿ ಇಂಟ್ರೆಸ್ಟಿಂಗ್. 2019ರಲ್ಲಿ 25 ಸ್ಥಾನಗಳಲ್ಲಿ BJP ಗೆದ್ದಿದೆ, 1ರಲ್ಲಿ ಕಾಂಗ್ರೆಸ್ ಗೆದ್ದಿದೆ, 1 JDS, 1 ಪಕ್ಷೇತರ ಇದೆ. ಪ್ರಜ್ವಲ್ ರೇವಣ್ಣ ಮತ್ತು ಸುಮಲತಾ ಅಂಬರೀಶ್ ಇದ್ದಾರೆ. ಇದು DK ಸುರೇಶ್ ಅವರು. 25 BJP. ಈಗ ಚುನಾವಣೆ ನಡೆದರೆ BJP ಬರೀ 13 ಸ್ಥಾನ ಗೆಲ್ಲುತ್ತಂತೆ. ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ ಈಗ ಚುನಾವಣೆ ನಡೆದರೆ ರಾಜ್ಯದಲ್ಲಿ BJP 13 ಸ್ಥಾನ ಗೆಲ್ಲುತ್ತೆ, ಕಾಂಗ್ರೆಸ್ ಕೂಡ 13 ಗೆಲ್ಲುತ್ತೆ, ಇತರೆ ಕೂಡ 2. 2004 UPA ಅಧಿಕಾರಕ್ಕೆ ಬಂತು, ಮನಮೋಹನ್ ಸಿಂಗ್ ಪ್ರಧಾನಿ ಆದರು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ 8ರಲ್ಲಿ ಗೆದ್ದಿತ್ತು. 2009 ಮತ್ತೊಮ್ಮೆ UPA ಗೆಲ್ತು, ಮತ್ತೊಮ್ಮೆ ಮನಮೋಹನ್ ಸಿಂಗ್ ಪ್ರಧಾನಿ ಆದರು. ಆವಾಗ ಕಾಂಗ್ರೆಸ್ ಗೆದ್ದಿದ್ದು 6 ಸ್ಥಾನಗಳನ್ನು. 2014ರಲ್ಲಿ 9 ಸ್ಥಾನಗಳನ್ನು ಗೆದ್ದಿತ್ತು ಕಾಂಗ್ರೆಸ್. 2019ರಲ್ಲಿ 1 ಸ್ಥಾನ ಗೆದ್ದಿತ್ತು. ಈಗ ಚುನಾವಣೆ ನಡೆದರೆ 13 ಗೆಲ್ಲುತ್ತೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಇದೇ ರಾಜ್ಯವಾರು ತಗೊಂಡಾಗ ಇಂಡಿಯಾ ಟಿವಿಯವರು BJP 23 ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿದರು. ಇಂಡಿಯಾ ಟುಡೇ ಅವರು 13 ಸ್ಥಾನ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.